ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಸರ್ ಕಾರ್ ನಿಮ್ದಾ? ಹಾ ಹೌದು ಸರ್ ಇನ್ನೇನು ಉತ್ಸವದ ಪಲ್ಲಕ್ಕಿ ಒಳಗಡೆ ಬರೋ ಹೊತ್ತಾಯ್ತು. ಅದು ಬರುವಾಗ ಯಾರು ಎದುರುಗಡೆ ಇರಬಾರ್ದು. ನೀವು ಆದಷ್ಟು ಬೇಗ ಕಾರ್ನ ಮೂವ್ ಮಾಡಿದ್ರೆ ಒಳ್ಳೇದು. ಅದು ಕಾರ್ಕಿ ನನ್ನ ತಂಗಿ ಹತ್ರ ಇದೆ, ಅವಳು ಒಳಗಡೆ ಹೋಗಿದ್ದಾಳೆ. ಒಂದು 2 minutes ಬಂದ್ಬಿಡ್ತಾನೆ. ಪ್ಲೀಸ್ ಸರ್. ಕಾಯೋ ಕಷ್ಟ ನಿಮ್ಗೇನ್ ಗೊತ್ತು? ಒಂದು ಸಲ ನಮ್ಮ ಹುಡುಗಿ ಯಾರು ಅಂತ ಫಿಕ್ಸ್ ಆಗ್ಬಿಟ್ರೆ ಇಡೀ ದಿನ ಅವ್ರದೇ ಯೋಚನೆ ಕಾಡುತ್ತೆ, ಗೊತ್ತಾ? ಎಲ್ಲೋದಿ ಆದ್ಯಾ? ಅಣ್ಣ ಸರಿ ನಾನು ಹೊರಡ್ಬೇಕು. ಅಲ್ಲ, ನೀನೇ ಹೇಳ್ದಾಗೆ ಮದ್ವೆ ನಾವು ಇರೋದ ತಾನೆ. ಬಾವ ಬಂದ ಅಂತ ಯಾಕೆ ಹೆದರ್ಕೊಳ್ತೀಯ? ಅಯ್ಯೋ ನಿಮ್ಗೆ ಇನ್ನೂ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ. ಮದ್ವೆಕ್ಕಿಂತ ಮುಂಚೆ ಹೀಗೆಲ್ಲ ಮದುವೆ ಅವ್ನಿಗೆ ಇಷ್ಟ ಆಗಲ್ಲ. ಆದ್ರೆ ನನಗಿಷ್ಟ ಆಗುತ್ತೆ. ನನಗೆ ಕಷ್ಟ ಆಗುತ್ತೆ. ಸರಿ ಬಾಯ್. ಇನ್ನೆರಡು ನಿಮಿಷ ನೀನ್ ನನ್ನ ಜೊತೆ ಇರ್ಲೇಬೇಕು. ಬಾ ಅಕ್ಕ, ಇನ್ನು ಎಷ್ಟು ಬ್ಯಾಲೆನ್ಸ್ ಇದೆಯಾ? ಇದೇ ಕೊನೆದಾಗಿತ್ತು, ಮುಗ್ದೇ ಹೋಯ್ತು. ಸಪ್ಪ ಅಂತ ಮುಗೀತು. ಇನ್ನು ಏನು ಮುಗ್ದಿಲ್ಲ. ತಗೋ ತೆಂಗಿನಕಾಯಿ ಹೊಡ್ಕೊಂಬ. ಇದೆ ಬೇರೆ. ಅಮ್ಮು, ತೆಂಗಿನಕಾಯಿ ಹೇಗೆ ಹೊಡಿಯೋದು ಗೊತ್ತು ತಾನೆ? ಅಕ್ಕ, ನಾವ್ ಇದ್ರಲ್ಲೆಲ್ಲ ಫೇಮಸ್ ಅಕ್ಕ. ಹಂಗೆ ಕೈ ಎತ್ತಿ ನೆಲಕ್ಕೆ ಹೊಡ್ದ ಅಂದ್ರೆ ಪೀಸ್ ಪೀಸ್ ಆಗ್ಬಿಡ್ಬೇಕು. ಅದ್ ಹಾಗಲ್ಲ ಕಣೆ. ಹೊಡಿಯೋಕ್ಕೂ ಮುಂಚೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕು, ಆಯ್ತಾ? ಓಕೆ. ಆಕ್ಷನ್ಗೂ ಮುಂಚೆ ಒಂದು ಬಿಲ್ಡಪ್ ಡೈಲಾಗ್ ಇದ್ರೆ ಒಳ್ಳೇದು ಅಂತ ನೀನು. ಸರಿ ಬಿಡು. ಅಮ್ಮು, ಆಗ್ಲಿಂದ ನಿನ್ ಫೋನ್ ರಿಂಗ್ ಆಗ್ತಾನೆ ಇದೆ. ತಗೋ. ಓ ಲಕ್ಷ್ಮಿದು ಬೆಳಿಗ್ಗೆ ಬಳೆ ಶಾಪ್ಗೆ ಹೋಗೋಣ ಅಂತ ಕಾಲ್ ಮಾಡಿದ್ದೆ. ಎಷ್ಟೊತ್ತಿಗೆ ಅಂತ ಕೇಳೋ ಕಾಲ್ ಮಾಡಿರ್ತಾಳೆ. ಕಾಯಿ ಹೊಡ್ದಂಗ್ ಮಾಡ್ತೀನಿ ಬಿಡು. ತಗೋ. ಕಟ್. ದೇವ್ರೆ, ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ. ಅಯ್ಯೋಯ್ಯೋ, ಇವನಾ? ಈಗೇನ್ ಮಾಡೋದು? ನೀನಾ? ಎಮರ್ಜೆನ್ಸಿ ಎಸ್ಕೇಪ್. ನಿಂತ್ಕೋ. ಏಯ್ ನಿಂತ್ಕೋ, ನಿಂತ್ಕೋ. ಈ ಲಕ್ಷ್ಮಿ ಈಗಲೇ ಕಾಲ್ ಮಾಡ್ಬೇಕಾ? ತುಂಬಾ ಕೊಬ್ಬಿದ ಕಣ ನಿಮಗೆ. ಏನು ಕಣೆನಾ? ಹಲೋ ಬಾಸ್, ಈ ಕಣೆ ಗಿಣೆ ಎಲ್ಲ ನನ್ನ ಹತ್ರ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಷ್ಟೇ. ಏನ್ ತಮಾಷೆನ ನಿಂಗೆ? ನೀನು ತಾನು ಅಂತೆಲ್ಲ ಹತ್ರ ಮಾತಾಡೋದಕ್ಕೆ ಹೋಗ್ಬೇಡ. ನೀನ್ ಕೊಟ್ಟಿದ್ದೆ ನಿನಗೆ ವಾಪಸ್ ಸಿಗೋದು. ಸರಿ, ಮೊದಲು ನನಗೆ ಸಾರಿ ಕೇಳು. ಸಾರಿನಾ? ಯಾಕೆ? ನನ್ನ ಹಣೆ ಗಾಯ ಮಾಡಿದ್ದೀನಿ. ನೆನೆ ನೀನ್ ನನ್ಗೆ ರೈಟ್ ಸೈಡ್ ಗಾಯ ಮಾಡಿದ್ದೆ, ಈಗ ನಿನ್ಗೆ ಲೆಫ್ಟ್ ಸೈಡ್ ಗಾಯ ಆಗಿದೆ. ಅಲ್ಲಿಗೆ ಸರಿ ಹೋಯ್ತು. ಈಗ ದಾರಿ ಬಿಡು. ನೀನು ನನಗೆ ಬೇಕು ಅಂತಾನೆ ಗಾಯ ಮಾಡಿದ್ದೀನಿ. ಹೌದಪ್ಪ ಹೌದು. ನಾವೊಂದು 10 ಜನ ಸೇರ್ಕೊಂಡು ನೀನ್ ಬರೋ ಟೈಮ್ ನೋಡ್ಕೊಂಡು ನಿನ್ ಹಣೆ ಗಾಯ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ ಅಲ್ವಾ? ಬಿಡು ದಾರಿನ. ಮರ್ಯಾದೆನ ಮೊದಲು ನನಗೆ ಸಾರಿ ಕೇಳು. ನಾನಂತೂ ಬಿಡೋದಿಲ್ಲ. ನಾನ್ ನಿನಗೆ ಸಾರಿ ಕೇಳ್ಬೇಕು, ನೆನೆ ನೀನ್ ನನ್ನ ಹತ್ರ ಸಾರಿ ಕೇಳಿದ್ಯಾ? ಅದು ನನ್ನ ತಪ್ಪೇನೂ ಇರ್ಲಿಲ್ಲ. ಹಾಗಿದ್ರೆ ಇದ್ರಲ್ಲೂ ನಂದೇನ್ ತಪ್ಪಿಲ್ಲ. ನೋಡು, ಅನ್ನೆಸರಿ ವಾದ ಮಾಡ್ಬೇಡ. ನೀನ್ ಮಾಡಿ ತಪ್ಪು, ನೀನ್ ನಂಗೆ ಸಾರಿ ಕೇಳಲೇಬೇಕು. ಕೇಳಲ್ಲ ಅಂದ್ರೆ ಹೋಗೋದಿಕ್ ನಾನ್ ಬಿಡೋದಿಲ್ಲ. ಹಲೋ ಬಾಸ್, ಹಿಂಗೆಲ್ಲ ರೌಡಿ ತರ ಆವಾಜ್ ಹಾಕಿದ್ರೆ ಹೆದರ್ಕೊಂಡ್ಬಿಡ್ತೀವ? ನಾವ್ ಯಾರು ಅಂತ ಗೊತ್ತಾ? ನಮ್ ಕದರ್ ಏನು ಅಂತ ಗೊತ್ತಾ? ಹೋಗ್ಲಿ, ಏರಿಯಾದಲ್ಲಿ ನಮ್ ಹವಾ ಹೆಂಗಿದೆ ಅಂತ ಗೊತ್ತಾ? ಒಂದ್ಸಲ ನಮ್ ಏರಿಯಾಗ್ ಬಂದು ನನ್ನ ಹೆಸರು ಹೇಳು, ಆಮೇಲೆ ಅವ್ರು ಹೇಳೋ ಕತೆ ಕೇಳಿ ಅದ್ರ ಹೋಗ್ತೀಯಾ? ನಾವ್ ಒಂಥರ ಜೀವಂತದಂತ ಕತೆ ಇದ್ದಂಗೆ, ತಿಳ್ಕೊ. ಹುಡುಗಿ ತರ ಮಾತಾಡ್ತೀಯ ನೀನು. ತಗೊಳಪ್ಪ.
ಹುಡ್ಗೀರ್ ಅಂದನೆ ಮೂತಿ ಸಿಂಡ್ರಸೋ ನಿನಗೆ ಹುಡ್ಗೀರ್ ಬಗ್ಗೆ ಏನ್ ಗೊತ್ತು? ಸರಿ, ಹುಡ್ಗೀರ್ ಹೇಗ್ ಮಾತಾಡ್ತಾರೆ ಅಂತ ನೀನೇ ಹೇಳ್ಕೊಡು. ಹುಚ್ಚಿ ತರ ಮಾತು ಬದಲಿಸ್ಬೇಡ, ಮೊದಲು ಸಾರಿ ಕೇಳು. ಹುಚ್ಚಿನ ತರ ಕೈ ಅಡ್ಡ ಇಟ್ಕೊಂಡು ನಿಂತಿರೋದು ನೀನು. ತೆಗಿ ಕೈನ. ನೀನ್ ಸಾರಿ ಕೇಳೋವರೆಗೂ ನಾನು ಕೈ ತೆಗೆಯ. ಈಗೇನು ಕೈ ತೆಗಿತೀಯೋ ಇಲ್ವೋ? ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಸಾರಿ ಕೇಳಿದ್ರೆ ನಿಂಗೆ ಬೇರೆ ದಾರಿನೇ ಇಲ್ಲ. ನಮಗ್ ಬೇಕಾದ ದಾರಿನ ಹೆಂಗ್ ಮಾಡ್ಕೊಂಡು ಹೋಗ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಹೋಗು ಹೋಗು, ಎಲ್ಲಿ ಹೋಗ್ತೀಯಾ? ಒಂದಿನ ಸಿಕ್ಕಾಕೋತ್ಯಾ ಅವತ್ತಿದೆ ನಿನಗೆ. ಅಣ್ಣ ಏನಾಯ್ತು? ಯಾಕೆ ಕಿರ್ಚ್ಕೊಳ್ತಾ ಇದ್ಯಾ? ಯಾರ ಹುಡುಗಿ? ಈ ಹಣೆ ಮೇಲೆ ಏನೋ ಇದು ಗಾಯ? ನನಗೆ ಬುದ್ಧಿ ನಿನಗೆ ಎಲ್ಲಿ ಅಂತ ನೀನು ಹುಡ್ಕೋದು? ನೀನ ಹುಡುಕಿ ಸುಸ್ತಾಯ್ತು ಅಷ್ಟೇ ತಾನೇ. ಆ ನೆಪದಲ್ಲಾದ್ರೂ ದೇವಸ್ಥಾನ ಸುತ್ತಿದೆಯಲ್ಲ, ಒಳ್ಳೇದಾಗತ್ತೆ ಬಿಡು. ಎಲ್ಲ ನಿನ್ನಿಂದಾನೇ ಆಗಿದ್ದು ನನಗೆ. ಬಾ. ಏನಮ್ಮ ನೀನು? ಯಾಕಮ್ಮ ಹೀಗ್ ಮಾಡ್ತೀಯಾ? ನೀನ್ ಒಡವೆ ಕೇಳ ಕರ್ಕೊಂಡು ಹೋಗ್ತಾ ಅಂತ ನಂಗೆ ಮೊದ್ಲೇ ಗೊತ್ತಾಗಿದ್ರೆ ನಿನ್ ಜೊತೆನೆ ಬರ್ತಾ ಇರ್ಲಿಲ್ಲ. ಈಗ ನೋಡು ಹೇಗೆ ಅವಮಾನ ಆಯ್ತು ಅಂತ. ಅವಳು ನಮ್ಮ ಜೊತೆಗೆ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು. ಅವಳು ನಕ್ಕಿದ್ದೇನು, ವಿಚಾರಿಸಿದ್ದೇನು, ಒಡವೆ ವಿಷಯ ಕೇಳಿದ ತಕ್ಷಣ ಪ್ಲೇಟೇ ಚೇಂಜ್ ಮಾಡಿಬಿಟ್ಲು. ನಾವೇ ಅವಳು ಒಡವೆನ ಇಟ್ಕೊಂಡ್ಬಿಡ್ತಿದ್ವಾ? ವಾಪಸ್ ಕೊಡ್ತಿರ್ಲಿಲ್ವಾ? ಮಾ, ನೀನ್ ತುಂಬಾ ಇನ್ನೋಸೆಂಟ್ ಅಮ್ಮ. ಎಲ್ರು ನಮ್ ತರ ಇರ್ತಾರೆ ಅಂತ ಮಾತ್ರ ಅನ್ಕೋಬೇಡ. ಯಾರ ಹತ್ರನೂ ಇನ್ಮೇಲೆ ಒಡವೆ ಕೇಳಕ್ ಹೋಗ್ಬೇಡ. ಇಷ್ಟಕ್ಕೂ ಹೋದ್ಸಲ ನೀನ್ ನಮ್ಗೆ ಚೀಟಿ ದುಡ್ಡಲ್ಲಿ ತೆಗ್ದಿದ್ ಒಡವೆಗಳನ್ನೇ ಹಾಕೊಂಡೋದ್ರೆ ಆಗ್ತಿರ್ಲಿಲ್ವಾ? ಅದನ್ನೆಲ್ಲ ಒಂದು ಒಡವೆ ಅಂತಾರೇನೆ, ಕಣ್ಣಕ್ಕೆ ಕಾಣೋ ಅಷ್ಟು ಇಲ್ಲ. ಬೂತ್ ಕನ್ನಡಿ ಹಾಕಿ ಹುಡುಕ್ಬೇಕಷ್ಟೇ. ಏನ್ ತಮಾಷೆನಮ್ಮ? ಅಲ್ಲ, ನಾವ್ ಮೈ ತುಂಬಾ ಒಡವೆಗಳನ್ನ ಹಾಕೊಂಡೋದ್ರೆ ಮಾತ್ರ ಕಲ್ಯಾಣ ಮಂಟಪದೊಳಗಡೆ ಬಿಡದ? ಇಲ್ಲ ಅಂದ್ರೆ ಆಚೆನೆ ನಿಲ್ಸ್ಬಿಡ್ತಾರಾ? ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಡ ಅಮೂಲ್ಯ. ಮದ್ವೆಗೆ ಬರೋ ಜನ ಹುಡುಗಿ ಮುಖಾನು ನೋಡಕ್ ಮುಂಚೆ ಕುತ್ಗೆಲಿ, ಕಿವಿಲಿ, ಕೈಯಲ್ಲಿ ಎಷ್ಟು ಬಂಗಾರ ಇದೆ ಅಂತ ನೋಡ್ತಾರೆ. ಸಾರ್ಥಕ್ ಮದ್ವೆ ಆಗೋಕ್ ಮುಂಚೆ ನಮ್ಮ ಆರ್ತಿಗೆ ಒಂದು ಒಳ್ಳೆ ಸಂಬಂಧ ಬರಲಿ ಅಂತ ನಾನು ಬೇಡ್ಕೊಳ್ದಿರೋ ದೇವ್ರೇ ಇಲ್ಲ. ಆದ್ರೆ ನಿನ್ಗೆಲ್ಲ ಹುಡುಗಾಟಕ್ಕೆ ಯಾವುದು ಗೊತ್ತಾಗಲ್ಲ. ಹೆಣ್ಣೆತ್ತವ್ರ ಕಷ್ಟ ನಿನಗೆಲ್ಲ ಅರ್ಥ ಆಗ್ಬೇಕು. ಅಮ್ಮು, ಅದ್ಯಾರೋ ಇವತ್ತು ನಿಂಗೆ ತುಂಬ ಕಾಟ ಕೊಟ್ರು ಅಂದ್ಯಲ್ಲ? ಅದೇ ಕಣೆ, ಡಿಕ್ಕಿ ಹೊಡೆದು ಗಲಾಟೆ ಆಯ್ತು ಅಂದ್ಯಲ್ಲ, ನೀನು ಅವನ್ನ ಹಾಗೆ ಸುಮ್ಮನೆ ಬಿಟ್ಬಿಟ್ಯಾ? ಹಾಗೆಲ್ಲ ಸುಮ್ಮನೆ ಬಿಡೋ ಹುಡುಗಿ ಅಲ್ವಲ್ಲ ನೀನು. ಏನ್ ತಮಾಷೆನಾಕ? ಅದೇನ್ ಬಿಟ್ಬಿಡಕ್ಕಾಗತ್ತೆ? ನಾನು ಅವನ ಹತ್ರ ಗಲಾಟೆ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ಬ್ಯಾಂಡೇಜ್ ಹಾಕ್ಸ್ಕೊಂಡು ಅವನ ಹತ್ರನೇ ಬಿಲ್ ಪೇ ಮಾಡಿಸಿ 5,000 ರೂಪಾಯಿ ಇಸ್ಕೊಂಡೆ. 5,000 ಯಾಕೆ? ಕೆಳಗ್ ಬಿದ್ದ ಹಾಳಾದ ಐಟಮ್ಗೆ 3,000 ಅಲ್ವಾ? ನಮ್ದು ಪಕ್ಕ ಬಿಸ್ನೆಸ್ ಅಮ್ಮ. 3,000 ಖರ್ಚು, ಉಳಿದಿದ್ದ 2,000 ಆರ್ಡರ್ ಮಿಸ್ ಆಗಿ ನಮ್ ಇಮೇಜ್ ಹಾಳಾಗಿದ್ದಕ್ಕೆ ಫೈನ್. ಅನ್ಕೊಂಡೆ ಕಣೆ, ನೀನ್ ಇಂಥದ್ದೇ ಏನೋ ಅವ್ನು ಮಾಡಿರ್ತೀಯ ಅಂತ ಗೊತ್ತಿತ್ತು. ಪಾಪ ಅವನು ಎಷ್ಟು ಪೇಚಾಡಿದ್ನೋ ಏನೋ. ಅಲ್ಲ, ನಿಂದು ಅಮ್ಮಂದು ಒಂದೇ ಲಾಜಿಕ್ ಕಣೆ. ನಿನ್ ತಂಗಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನೀವಿಬ್ರು ಅವನ್ ಬಗ್ಗೆನೇ ಸಿಂಪತಿ ತೋರಿಸ್ತೀರಲ್ಲ. ನಿಮ್ಗೆಲ್ಲ ಏನ್ ಹೇಳೋಣ ಹೇಳು? ಅಮ್ಮು ಅಕ್ಕ, ಆ ಹುಡ್ಗ ನೋಡಕ್ ಹೇಗಿದ್ನೆ? ಇವಳೊಬ್ಳು ನನ್ಗೊಂದ್ ನೆನ್ಪಾದ್ರೆ ಕುತ್ಕೆ ಹೆಸ್ಕಿ ಸಾಯಿಸ್ಬಿಡೋಣ ಅನ್ನೋಷ್ಟು ಕೋಪ ಬರ್ತಿದೆ. ಸಮಾಧಾನ, ನಾನ್ ಹಿಂಗಲ್ಲ ಹೇಳಿದ್ದು. ನೋಡೋಕ್ ಚೆನ್ನಾಗಿದ್ರೆ ನಾವು ಟ್ರೈ ಮಾಡಿ ಕ್ಯಾಚ್ ಹಾಕೊಳ್ಳೋಣ ಅನ್ಕೊಂಡ್ವಿ. ಅಂಜು, ನೀನ್ ಓದ್ಕೋ ಪುಟ್ಟ, ಓದ್ಕೋ. ಏ ಅದಿತಿ, ಮನೇಲಿ ಚಿಕ್ಕವಳಿದ್ದಾಳೆ, ಹಾಗೆಲ್ಲ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ಲ? ಯಾರು ಇವಳು ಚಿಕ್ಕವಳ? ರಿಯಾಕ್ಷನ್ ಬಿಲ್ಡಪ್ ಮಾತ್ರ ಈ ರೇಂಜಿಗೆ ಕೊಡ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.